ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘದವರು ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಜಾತಿ ಭೇದ ಮತ ಪಂಥಗಳಲ್ಲಿದೆ ತ್ರಿವಿಧ ದಾಸೋಹದ ಮೂಲಕ ಸಮಾಜದ ಒಳಿತಿಗಾಗಿ ಜೀವನ ಮುಡಿಪಾಗಿಟ್ಟು ನಡೆದಾಡುವ ದೇವರೆಂದು ಖ್ಯಾತರಾದ ಪೂಜ್ಯರ ತತ್ವಗಳು, ಸಿದ್ಧಾಂತ, ಆದರ್ಶಗಳು ಸರ್ವರಿಗೂ ದಾರಿದೀಪವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುನವಳ್ಳಿ ಮಠ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಲಕ್ಷಾಂತರ ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ ಹಾಗೂ ಅನ್ನದಾಸೋಹದ ಮೂಲಕ ಮೌಲ್ಯಯುತ ಜೀವನ ರೂಪಿಸಿಕೊಳ್ಳಲು ದಾರಿ ತೋರುವ ಜೊತೆಗೆ ಮನುಕುಲವನ್ನು ಸಂತೈಸುತ್ತಾ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ ಪೂಜ್ಯರ ಸಂದೇಶಗಳು, ಆದರ್ಶ ಹಾಗೂ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆದರ್ಶಗಳನ್ನು ಪಾಲನೆ ಮಾಡುತ್ತಾ ಮುನ್ನಡೆಯೋಣವೆಂದರು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಸುನೀಲ್ ಕುಮಾರ್ ಹಾಗೂ ಶಿವಕುಮಾರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ MV ಶಿವಕುಮಾರ್, ಪರಮೇಶ್ ಮಾತನಾಡಿದರು. ವಕೀಲರಾದ ಸಂಗೀತ ಪ್ರಾರ್ಥಿಸಿದರು. ರಾಜಶೇಖರಯ್ಯ KK ಸ್ವಾಗತಿಸಿದರು. ಪುಟ್ಟರಾಜು ವಂದಿಸಿದರು ಹಾಗೂ ಜಯಪ್ರಕಾಶ್ ಕಾರ್ಯಕ್ರಮ ನಿರೂಪಿಸಿದರು. ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ MV ಶಿವಕುಮಾರ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಿರೀನ್, ಹಿರಿಯ ವಕೀಲರಾದ ಉದಯರಂಜನ್, HS ಅರುಣ್ಕುಮಾರ್, ರಾಮ್ಪ್ರಸನ್ನ, ಪುರುಷೋತ್ತಮ್, ರವೀಶ್, ನಟರಾಜ್, ಪ್ರಶಾಂತ್, UR ಸತೀಶ್, ಮೈತ್ರಿ KN, KS ಪ್ರಕಾಶ್, ಶ್ವೇತಾ, ಸುನೀಲ್, ಬಲರಾಮ, ದೇವರಾಜ್ MK, ಚೇತನ್, ಸುನೀಲ್, ಮಮತಾ, ಸಂಗೀತ, ಜಯಲಕ್ಷ್ಮಿ, ರಾಮ್ಪ್ರಸಾದ್, ಶಿವಕುಮಾರ್, ಮಂಜುನಾಥ್, ನವೀನ್, ಶಿವಣ್ಣ, ಶೇಖರಪ್ಪ, ಶಶಿಕುಮಾರ್, ಲಾವಣ್ಯ, ಆಶಾಕುಮಾರಿ, ಆಶಾರಾಣಿ, ಮೇಘನಾ, ಉಮೇಶ್, ಪ್ರಕಾಶ್, MB ಸೋಮಶೇಖರ್, ಸಂಗೀತ, ರಾಣಿ, ಜ್ಯೋತಿ, ಅನುಷಾ, ಕೃಷ್ಣೇಗೌಡ, IL ಸುರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಲ್ಲ ವಕೀಲ ಬಾಂಧವರೇ, ಕಕ್ಷಿದಾರರೇ ಹಾಗೂ ಮಾಧ್ಯಮ ಮಿತ್ರರು, ಎಲ್ಲರಿಗೂ ನನ್ನ ವಂದನೆಗಳು. ನಮಗೆಲ್ಲ ತಿಳಿದಿರೋ ಹಾಗೆ ತ್ರಿವಿಧ ದಾಸೋಹಿ ಮತ್ತು ನಡೆದಾಡುವ ದೇವರು ಅಂತಲೇ ಖ್ಯಾತಿಯನ್ನು ಪಡೆದಂತಹ ಶ್ರೀಯುತ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಯಾವುದೇ ಜಾತಿ ಭೇದ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ಸಹ ಅಕ್ಷರ ದಾಸೋಹವನ್ನು ಮತ್ತು ಜ್ಞಾನದ ದಾಸೋಹವನ್ನು ಮತ್ತು ವಸತಿ ಮತ್ತು ಊಟದ ವ್ಯವಸ್ಥೆಯೊಂದಿಗೆ ಎಲ್ಲ ರಂಗದಲ್ಲಿಯೂ ಸಹ ಅವರು ಸಹಾಯ ಮಾಡಿದಂತಹ ಮಹಾನ್ ವ್ಯಕ್ತಿಗಳು. ಅವರ ಜೀವನ ನಿಜಕ್ಕೂ ತುಂಬ ಅರ್ಥಪೂರ್ಣವಾದಂತಹ ಜೀವನವನ್ನು ನಡೆಸಿದಂತಹ ಮಹಾನ್ ವ್ಯಕ್ತಿಗಳು. ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ಒಂದು ಸಮಾಜದ ಒಳಿತಿಗಾಗಿ ದುಡಿದಂತಹ ಮತ್ತು ಜೀವನವನ್ನು ಸವಿಸಿದಂತಹ ಮಹಾನ್ ವ್ಯಕ್ತಿಯವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಅಂತಲೇ ಇವತ್ತು ನಮ್ಮ ಮುಖ್ಯ ಭಾಷಣಕಾರರಾದ MG ಪರಮೇಶ್ವರು ವೇದಿಕೆಯಲ್ಲಿದ್ದಾರೆ. ಅವರು ಈ ಮಹಾನ್ ವ್ಯಕ್ತಿಯ ಬಗ್ಗೆ ನಮಗೆಲ್ಲ ತಿಳಿಕೊಡ್ತಾರೆ. ಅವರ ಈ ಒಂದು ವಿಚಾರಧಾರೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಆಯೋಜಿಸಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮಗೂ ಸಹ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ಮತ್ತು ಇಂಥ ಚಿಂತನೆಗಳನ್ನು ನಾವು ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಕೇಳಿದಾಗ ನಮಗೂ ಸಹ ಅದರಿಂದ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಮತ್ತು ಆ ನಿಟ್ಟಿನಲ್ಲಿ ನಡೆಯಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎತ್ತು ಗಾಣವನ್ನು ಹೊತ್ತುತ್ತಾ ನಿಂತಿದ್ದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಡುವ ಕೆಲಸ ಮಾಡೋದು, ಚಿಂತೆಯಲ್ಲೇ ಹೋಗಿ ದೇವಸ್ಥಾನ ಸುತ್ತೋದು, ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೆ ಫಲವೇನು, ಎತ್ತು ಗಾಣವನ್ನು ಹೊತ್ತುತ್ತಾ ನಿಂತಿದ್ದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಸರ್ವಜ್ಞ ಯಾಕೆ ಹೇಳಿದ್ರು ಅಂತಂದ್ರೆ, ಮಾಡಬಾರ್ದ ಕೆಲಸ ಮಾಡ್ಬಿಟ್ಟು ದೇವಸ್ಥಾನ ಸುತ್ತಿದ್ರೆ ಪುಣ್ಯ ಬರೋದಿಲ್ಲ ಕಣಪ್ಪ, ಒಳ್ಳೆ ಕೆಲಸಗಳು ಮಾಡಿ. ಅದರ ಜೊತೆಗೆ ಕುಟಿಲವ ಬಿಡದೆಯ ಕೂಚನರು ಮಂತ್ರವ ಪಡೆಯಲೇ ಮಾಡಿದರೆ ಏನು ಫಲ, ಸಟೆಯನ್ನಾಡುವ ಮನುಜರ ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ತಿರ್ಕೊಂಡು ಮಾಡಬಾರ್ದ ಕೆಲಸ ಮಾಡ್ಕೊಂಡು ತಿರ್ಕೊಂಡು ದೇವರ ಹೆಸರಲ್ಲಿ ಅರ್ಚನೆ ಮಾಡಿದೆ, ಪೂಜೆ ಮಾಡಿస్తే ಅಂದ್ರೆ ಪುಣ್ಯ ಬರಲ್ಲ. ಒಳ್ಳೆ ಕೆಲಸ ಮಾಡೋದ್ರಿಂದ ಪುಣ್ಯ ಬರುತ್ತೆ, ದಾನ ಧರ್ಮ ಮಾಡೋದ್ರಿಂದ ಪುಣ್ಯ ಬರುತ್ತೆ. ಒಬ್ಬರನ್ನ ಬದುಕಕ್ ಬಿಟ್ಟು ನಾವು ಬದುಕ್ತೀವಲ್ಲ, ಇದರಿಂದ ಪುಣ್ಯ ಬರುತ್ತೆ. ಸರ್ ಹೇಳಿದ್ರು, ಬದುಕಲು ಬಿಡಿ.
ಅದೇ ರೀತಿ ಇನ್ನೊಂದು ವರ್ಡ್ ಏನಪ್ಪಾ ಅಂದ್ರೆ ಸಂಸ್ಕಾರಕ್ಕೆ. ಸಂಸ್ಕಾರ ಇಲ್ಲ ಅಂತ ಅಂದ್ರೆ ಯಾವುದೇ ನೀವು ಎಷ್ಟು ವಿದ್ಯೆ ಕಲಿಸಿದ್ರು, ಈಗ ತುಂಬಾ ಜನ ಇದ್ದಾರೆ ಹಣ ಇರೋರು, ಹಣ ಇದ್ದ ಕ್ಷಣ ಎಲ್ಲ ಇದೆ ಅಂತ ಅಲ್ಲ. ಹಣ ಇದ್ದವರಿಗೆ ಆರೋಗ್ಯ ಸರಿ ಇಲ್ಲ. ಎಷ್ಟೋ ಜನ ಹಣ ಇದೆ, ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ, ಶಿಕ್ಷಣ ಕೊಂಡ್ಕೊಳಕ್ಕಾಗಲ್ಲ, ಒಳ್ಳೆಯ ಗುಣಗಳನ್ನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಂಸ್ಕಾರ ಇದ್ರೆ ಮಾತ್ರ ಎಲ್ಲವನ್ನೂ ಕೊಂಡ್ಕೊಳ್ಳೋಂತ ಸಾಧ್ಯತೆ ಇದೆ. ಹಾಗಾಗಿ ಸರ್ ಪ್ರತಿ ಸರಿ ಒತ್ತಿ ಹೇಳಿದ್ರು ಸಂಸ್ಕಾರ ಯಾತಕ್ಕೆ ಬೇಕು ಅನ್ನೋದನ್ನ. ಹಾಗಾಗಿ ನಾವು ಕೂಡ ಒಳ್ಳೆಯ ಸಂಸ್ಕಾರವಂತರಾಗಿ ಬಾಳೋಣ, ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಕೊಡೋಣ, ಬದುಕಕ್ ಬಿಡೋಣ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ಏನು ಪ್ರೋಗ್ರಾಮ್ ನಡೀತಿದೆ ಆ ಪ್ರೋಗ್ರಾಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟವರಿಗೆ ಹಾಗೂ ಎಲ್ಲಾ ರೀತಿ ನನ್ಗೆ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನ ಈ ಕಾರ್ಯಕ್ರಮ ಯಶಸ್ವಿ